ಶ್ರೀ ಮಹಾಲಕ್ಷ್ಮಿಯ ಮಹಿಮೆ. ಭಾರತದ ಸಂಸ್ಕೃತಿಯಲ್ಲಿ ಧನ, ಐಶ್ವರ್ಯ, ಶಾಂತಿ, ಸಮೃದ್ಧಿ ಮತ್ತು ಸೌಭಾಗ್ಯದ ಸಂಕೇತವಾಗಿ ಪೂಜಿಸಲ್ಪಡುವ ದೇವಿಯೆಂದರೆ ಮಹಾಲಕ್ಷ್ಮಿ. ಅವಳು ಕೇವಲ ಹಣದ ದೇವತೆ ಮಾತ್ರವಲ್ಲ, ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸುಖ ಸಮೃದ್ಧಿಯನ್ನು ನೀಡುವ ಪರಮಾತ್ಮ ಶಕ್ತಿ. ಮಹಾಲಕ್ಷ್ಮಿಯ ಮಹಿಮೆ ಅನಂತ. ಅವಳ ಕಥೆಗಳು ಪೌರಾಣಿಕ ಕಾಲದಿಂದಲೂ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಮತ್ತು ನಂಬಿಕೆಯನ್ನು ತುಂಬುತ್ತವೆ. ಮಹಾಲಕ್ಷ್ಮಿಯ ಉದ್ಭವ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರಸಾಗರ ಮಥನ ನಡೆಸಿದರು. ಈ ಮಹಾಮಥನದಲ್ಲಿ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಅವುಗಳಲ್ಲಿ ಅತ್ಯಂತ ದಿವ್ಯವಾದ ರೂಪದಲ್ಲಿ ಪ್ರತ್ಯಕ್ಷಳಾದವಳು ಮಹಾಲಕ್ಷ್ಮೀ ದೇವಿ. ಅವಳು ಕಮಲದ ಹೂವಿನ ಮೇಲೆ ಕುಳಿತಿದ್ದಳು, ಕೈಯಲ್ಲಿ ಕಮಲಗಳನ್ನು ಹಿಡಿದಿದ್ದಳು ಮತ್ತು ಅವಳ ಸೌಂದರ್ಯ ದಿವ್ಯವಾಗಿತ್ತು. ದೇವತೆಗಳು ಅವಳನ್ನು ಸ್ತುತಿಸಿದರು. ನಂತರ ಅವಳು ತನ್ನ ಪತಿಯಾಗಿ ಮಹಾವಿಷ್ಣು ಅವರನ್ನು ಆಯ್ಕೆ ಮಾಡಿಕೊಂಡಳು. ಈ ಘಟನೆಯಿಂದ ಲಕ್ಷ್ಮೀದೇವಿ ವಿಶ್ವದ ಸಮೃದ್ಧಿಯ ಮೂಲ ಎಂದು ಪರಿಗಣಿಸಲ್ಪಟ್ಟಳು. ಮಹಾಲಕ್ಷ್ಮಿಯ ರೂಪ ಮತ್ತು ಅರ್ಥ. ಮಹಾಲಕ್ಷ್ಮಿಯ ಪ್ರತಿಯೊಂದು ಅಂಶವೂ ಒಂದು ಮಹತ್ವದ ಅರ್ಥವನ್ನು ಹೊಂದಿದೆ. ಕಮಲದ ಹೂವು ಶುದ್ಧತೆ ಮತ್ತು ಸೌಂದರ್ಯ, ಚಿನ್ನದ ನಾಣ್ಯಗಳು ಐಶ್ವರ್ಯ ಮತ್ತು ಸಂಪತ್ತು, 4 ಕೈಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ, ಆನೆಗಳು ಅಂದರೆ ಗಜಗಳು ರಾಜಸಾಮ್ರಾಜ್ಯ ಮತ್ತು ಶಕ್ತಿ. ಅವಳು ಸದಾ ಕೆಂಪು ಬಣ್ಣದ ವಸ್ತ್ರದಲ್ಲಿ ಕಾಣಿಸುತ್ತಾಳೆ, ಇದು ಶಕ್ತಿ ಮತ್ತು ಸಕ್ರಿಯತೆಯನ್ನು ಸೂಚಿಸುತ್ತದೆ. ಅಷ್ಟಲಕ್ಷ್ಮಿಯ ಮಹತ್ವ. ಮಹಾಲಕ್ಷ್ಮಿಯ 8 ರೂಪಗಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯುತ್ತಾರೆ. ಪ್ರತಿಯೊಂದು ರೂಪವೂ ವಿಭಿನ್ನ ರೀತಿಯ ಐಶ್ವರ್ಯವನ್ನು ನೀಡುವ ಶಕ್ತಿಯಿದೆ. ಆದಿಲಕ್ಷ್ಮಿ ಮೂಲಶಕ್ತಿ, ಧನಲಕ್ಷ್ಮಿ ಹಣ ಮತ್ತು ಸಂಪತ್ತು, ಧಾನ್ಯಲಕ್ಷ್ಮಿ ಅನ್ನ ಮತ್ತು ಕೃಷಿ, ಗಜಲಕ್ಷ್ಮಿ ರಾಜಸಾಮ್ರಾಜ್ಯ, ಸಂತಾನಲಕ್ಷ್ಮಿ ಸಂತಾನ ಸುಖ, ವೀರಲಕ್ಷ್ಮಿ ಧೈರ್ಯ, ವಿದ್ಯಾಲಕ್ಷ್ಮಿ ಜ್ಞಾನ, ವಿಜಯಲಕ್ಷ್ಮಿ ಜಯ. ಈ ರೂಪಗಳು ಮಾನವ ಜೀವನದ ಎಲ್ಲಾ ಅಗತ್ಯಗಳನ್ನು ಪೂರೈಸುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ಮಹಾಲಕ್ಷ್ಮಿಯ ಕೃಪೆ. ಮಹಾಲಕ್ಷ್ಮಿಯ ಕೃಪೆಯಿದ್ದಲ್ಲಿ ಮನೆಗೆ ಶಾಂತಿ, ಸಂತೋಷ ಮತ್ತು ಐಶ್ವರ್ಯ ನೆಲೆಸುತ್ತದೆ. ಆದರೆ ಅವಳು ಕೇವಲ ಹಣ ಕೊಡುವ ದೇವತೆಯಲ್ಲ, ಅವಳು ಶುದ್ಧ ಮನಸ್ಸು, ಧರ್ಮ, ಸತ್ಯ ಮತ್ತು ಪರಿಶ್ರಮವನ್ನು ಇಷ್ಟಪಡುತ್ತಾಳೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ಒಬ್ಬ ಬಡ ಬ್ರಾಹ್ಮಣನು ಸದಾ ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. ಅವನ ಮನೆಯಲ್ಲಿ ಹಣ ಇರಲಿಲ್ಲ, ಆದರೆ ಅವನ ಹೃದಯದಲ್ಲಿ ಶ್ರದ್ಧೆ ತುಂಬಿತ್ತು. ಒಂದು ದಿನ ಮಹಾಲಕ್ಷ್ಮಿ ಅವನ ಮನೆಗೆ ವೃದ್ಧೆಯ ರೂಪದಲ್ಲಿ ಬಂದಳು. ಬ್ರಾಹ್ಮಣನು ತನ್ನಲ್ಲಿದ್ದ ಸ್ವಲ್ಪ ಅನ್ನವನ್ನು ಕೂಡ ಅವಳಿಗೆ ನೀಡಿದನು. ಅವನ ಭಕ್ತಿಯಿಂದ ಸಂತೋಷಗೊಂಡ ಮಹಾಲಕ್ಷ್ಮಿ ಅವನ ಮನೆಗೆ ಆಶೀರ್ವಾದ ನೀಡಿದಳು. ನಂತರದಿಂದ ಅವನ ಮನೆ ಸದಾ ಸಮೃದ್ಧಿಯಿಂದ ತುಂಬಿತು. ಈ ಕಥೆ ನಮಗೆ ಒಂದು ಪಾಠ ನೀಡುತ್ತದೆ. ಭಕ್ತಿ ಮತ್ತು ದಾನಶೀಲತೆ ಇದ್ದಲ್ಲಿ ಲಕ್ಷ್ಮಿಯ ಕೃಪೆ ಖಚಿತ. ಮಹಾಲಕ್ಷ್ಮಿ ಪೂಜೆ ಮತ್ತು ಆಚರಣೆಗಳು. ಭಾರತದಲ್ಲಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ಪೂಜಿಸಲಾಗುತ್ತದೆ. ಈ ದಿನ ಮನೆಗಳನ್ನು ಸ್ವಚ್ಛಗೊಳಿಸಿ ದೀಪಗಳನ್ನು ಹಚ್ಚಿ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಲಾಗುತ್ತದೆ. ಪೂಜೆಯ ಪ್ರಮುಖ ಅಂಶಗಳು: ಮನೆ ಸ್ವಚ್ಛತೆ, ದೀಪ ಹಚ್ಚುವುದು, ಲಕ್ಷ್ಮೀ ಪೂಜೆ, ದಾನಧರ್ಮ. ಈ ಆಚರಣೆಗಳು ಕೇವಲ ಸಂಪ್ರದಾಯವಲ್ಲ, ಅವು ಜೀವನದಲ್ಲಿ ಶಿಸ್ತು ಮತ್ತು ಶುದ್ಧತೆಯನ್ನು ತರಲು ಸಹಾಯಕ. ಮಹಾಲಕ್ಷ್ಮಿ ಮತ್ತು ಧರ್ಮ. ಮಹಾಲಕ್ಷ್ಮೀ ದೇವಿ ಸದಾ ಧರ್ಮದೊಂದಿಗೆ ಇರುತ್ತಾಳೆ. ಅವಳು ಅಸತ್ಯ, ಅಹಂಕಾರ ಮತ್ತು ಅನ್ಯಾಯವನ್ನು ಸಹಿಸುವುದಿಲ್ಲ. ಆದ್ದರಿಂದ ಕೇವಲ ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ, ನಮ್ಮ ನಡೆನುಡಿ ಕೂಡ ಶುದ್ಧವಾಗಿರಬೇಕು. ಒಂದು ಕಥೆಯ ಪ್ರಕಾರ ಒಬ್ಬ ಧನಿಕನಿಗೆ ಬಹಳ ಹಣ ಇದ್ದರೂ ಅವನು ದುರಾಚಾರಿಯೋ. ಅವನು ಯಾರಿಗೂ ಸಹಾಯ ಮಾಡುತ್ತಿರಲಿಲ್ಲ. ಇದರಿಂದ ಮಹಾಲಕ್ಷ್ಮಿ ಅವನ ಮನೆಯಿಂದ ಹೊರಟಳು. ಕೆಲವು ದಿನಗಳಲ್ಲಿ ಅವನು ದರಿದ್ರನಾದನು. ನಂತರ ಅವನು ತನ್ನ ತಪ್ಪನ್ನು ಅರಿತು ಧರ್ಮ ಮಾರ್ಗದಲ್ಲಿ ನಡೆದು ಮತ್ತೆ ಲಕ್ಷ್ಮಿಯ ಕೃಪೆಯನ್ನು ಪಡೆದನು. ಮಹಾಲಕ್ಷ್ಮಿಯ ನಿಜವಾದ ಅರ್ಥ. ಮಹಾಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಅವಳು ಆರೋಗ್ಯ, ಸಂತೋಷ, ಶಾಂತಿ, ಕುಟುಂಬ ಸೌಹಾರ್ದ್ಯ, ಜ್ಞಾನ, ಈ ಎಲ್ಲವೂ ಸೇರಿ ನಿಜವಾದ ಐಶ್ವರ್ಯ. ಭಕ್ತರಿಗ ಸಂದೇಶ. ಮಹಾಲಕ್ಷ್ಮಿ ನಮಗೆ ಹೇಳುವ ಮುಖ್ಯ ಸಂದೇಶ: ಪರಿಶ್ರಮ ಮಾಡಿ, ಸತ್ಯವಾಗಿ ಬಾಳಿ, ದಾನ ಮಾಡಿ, ಭಕ್ತಿಯಿಂದ ದೇವರನ್ನು ಆರಾಧಿಸಿ. ಈ ಗುಣಗಳಿದ್ದರೆ ಲಕ್ಷ್ಮಿಯ ಕೃಪೆ ಸದಾ ನಮ್ಮ ಜೊತೆ ಇರುತ್ತದೆ. ಸಮಾರೋಪ. ಶ್ರೀ ಮಹಾಲಕ್ಷ್ಮಿಯ ಮಹಿಮೆ ಅನಂತ. ಅವಳು ವಿಶ್ವದ ಸಮೃದ್ಧಿಯ ಮೂಲ. ಅವಳ ಕೃಪೆ ಪಡೆಯಲು ನಾವು ಶುದ್ಧ ಮನಸ್ಸು, ಸತ್ಯಜೀವನ ಮತ್ತು ಭಕ್ತಿಯನ್ನು ಹೊಂದಿರಬೇಕು. ಕೇವಲ ಧನಕ್ಕಾಗಿಯಲ್ಲ, ಸಮಗ್ರ ಜೀವನದ ಸುಖಕ್ಕಾಗಿ ಅವಳನ್ನು ಆರಾಧಿಸಬೇಕು.
ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸದಾ ಶಾಂತಿ, ಸಂತೋಷ ಮತ್ತು ಐಶ್ವರ್ಯ ನೆಲೆಸಲಿ. ನಮಸ್ಕಾರ.